ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಹರೇ ರಾಮ. ಅಚಿಂತ್ಯ ವ್ಯಕ್ತರೂಪಾಯ ನಿರ್ಗುಣಾಯ ಗುಣಾತ್ಮನೆ ಸಮಸ್ತ ಜಗದಾಧಾರ ಮೂರ್ತಯೇ ಬ್ರಹ್ಮಣೇ ನಮಃ. ಬ್ರಹ್ಮಣೇ ನಮಃ. ಆತ್ಮೀಯರೇ, ತುಲಾರಾಶಿಯವರ ಪರಾಭವ ನಾಮ ಸಂವತ್ಸರದ ಭವಿಷ್ಯ ಏನಿದೆ, ಎಷ್ಟು ಒಳ್ಳೆಯದಿದೆ, ಎಷ್ಟು ಕೆಟ್ಟದ್ದಿದೆ. ಚಿತ್ರಾ ನಕ್ಷತ್ರದ 3ನೇ ಪಾದ ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ 4 ಪಾದಗಳು, ವಿಶಾಖ ನಕ್ಷತ್ರದ 1, 2, 3ನೇ ಪಾದಗಳು, ಇವುಗಳಿಗೆ ತುಲಾರಾಶಿಗೆ ಬಿಳೆಯ ಬಣ್ಣವನ್ನು ಹೇಳಿದ್ದಾರೆ. ಅದೇ ಅತ್ಯಂತ ಅನುಕೂಲ ಅಂತ. ಜೊತೆಯಲ್ಲಿ ತುಲಾರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಆದ್ದರಿಂದ ಶುಕ್ರನ ಬಲಾಬಲಕ್ಕೆ ಅನುಗುಣವಾಗಿ ಫಲಾಫಲಗಳು ಲಭಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಜ್ಯುವೆಲರಿ, ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಅಥವಾ ಅದನ್ನು ತಯಾರಿಸುವವರಿಗೆ ಅನುಕೂಲ, ಮಾರಾಟಗಾರರಿಗೆ ಮತ್ತು ಅನುಕೂಲ ಇರತಕ್ಕಂತಹದ್ದು. ಜೊತೆಯಲ್ಲಿ ನಿಮ್ಮ ರಾಶಿಯಿಂದ 6ನೇ ಭಾವದಲ್ಲಿ ಶನಿ ಮಹಾತ್ಮ ಸ್ವಲ್ಪ ಮಟ್ಟಿಗೆ ಅನುಕೂಲವನ್ನು ಮಾಡ್ತಾನೆ. ಯಾಕೆಂದರೆ ಉಪಚಯ ಸ್ಥಾನವಾಗಿರ್ತಕ್ಕಂಥದ್ದು, ಅದರಿಂದ ಅನುಕೂಲವಾಗುವಂತಹ ಲಕ್ಷಣಗಳಿದ್ದಾವೆ. ಪಂಚಮ ರಾಶಿಯಲ್ಲಿ ರಾಹು ಇದ್ದು ಅವನ ಪೂರ್ಣ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದರಿಂದ ನಾಗದೋಷಕ್ಕೆ ಪರಿಹಾರ ಮಾಡ್ಕೊಂಡಿದ್ದೀರಿ ಎಷ್ಟೋ ಸಾರಿ, ಆದರೆ ಈಗಲೂ ಬೇಕಾಗಿರತಕ್ಕಂತಹದ್ದು. 5ನೇ ಮನೆಯಲ್ಲಿ ರಾಹು ಇದ್ದಾನೆ ಅಂದರೆ ಮಕ್ಕಳಿಗೆ ತೊಂದರೆ ಅಥವಾ ಮಕ್ಕಳಿಂದ ಕಾಟ ಉಂಟಾಗುವಂತಹ ಸಾಧ್ಯತೆಗಳು. ಕೇಳೋದಿಲ್ಲ, ಮಾಡೋದು ಬಿಡಲ್ಲ, ನಷ್ಟ ಮಾಡಿ ಹಾಕ್ಬಿಡ್ತಾರೆ. ಒಟ್ಟಾರೆ ತಲೆ ಮೇಲೆ ನೀವು ಕೈ ಇಡಬೇಕಾದಂತಹ ಸಂದರ್ಭ ಬರ್ತದೆ. ತಲೆ ಮೇಲೆ ಕೈ ಹೊತ್ಕೊಂಡು ಕೂತು ಬಿಡ್ತೀರಿ. ಏನು ಮಾಡಬೇಕಾಯ್ತಪ್ಪ, ಸಾಲ ತಂದಿದ್ದೆ, ಸಾಲ ತೀರಿಸೋದು ಹೇಗೆ, ಈ ರೀತಿಯಂತಹ ಭಾವನೆಗಳು. ಋಣಭಾರ ಉಂಟಾಗುವಂತಹ ಸಾಧ್ಯತೆ, ಮಾನಸಿಕವಾಗಿ ಕ್ಷೌಭ್ಯತೆ ಕಾಣುವಂತಹ ಸಾಧ್ಯತೆ. ಎಷ್ಟೊತ್ತಿಗೂ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಂತಹ ದ್ವಂದ್ವ ನಡೀತಾನೆ ಇರ್ತದೆ. ಕಠೋರ ಪ್ರವೃತ್ತಿ ಉಳ್ಳವರಾಗುವಂತಹ ಸಾಧ್ಯತೆಗಳು. ಇದ್ದಕ್ಕಿದ್ದಂಗೆ ಉಗ್ರರಾಗ್ಬಿಡ್ತೀರಿ, ಎದ್ದು ನಿಂತು ಬಿಡ್ತೀರಿ, ಕೈ ಕಾಲು ಜಾಡಿಸ್ಬಿಡ್ತೀರಿ. ಆದ್ದರಿಂದ ತುಲಾರಾಶಿಯವರಿಗೆ ಅನುಕೂಲ ಏನೋ ಇದೆ. ಭಾಗ್ಯದಲ್ಲಿ ಗುರು ಇದ್ದಾನೆ, ಗುರುವಿನ ದೃಷ್ಟಿ ಇದೆ. ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಅನುಕೂಲ, ಮುಂದೂ ಸಹಿತವಾಗಿ ಮಂಗಲ ಕಾರ್ಯವನ್ನು ಮಾಡಿಕೊಳ್ಳುವವರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿಯನ್ನು ಕೊಡುವಂತಹ ಕಾಲ. ಆದರೆ ಸಪ್ತಮಕ್ಕೆ ಶನಿ ಬಂದಾಗ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಈ ವರ್ಷದಲ್ಲೇನು ಇಲ್ಲ, 2026ರಲ್ಲಿ ಇಲ್ಲ. ಉಳಿದ ಗ್ರಹಗಳ ಬಲಾಬಲಗಳು ಚೆನ್ನಾಗಿದ್ದರಿಂದ ನಿಮಗೆ ಉದ್ಯಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುವಂತಹ ಲಕ್ಷಣ. ಹಾಲು ಹೈನು ಇತ್ಯಾದಿಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ಹೋಟೆಲ್ ಉದ್ಯಮಿಗಳಿಗೆ ಸಾಕಷ್ಟು ಯಶಸ್ಸು, ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆಲ್ಲ ಅಭಿವೃದ್ಧಿಯ ಕಾಲ, ಭೂ ವ್ಯವಹಾರಗಳಿಗೂ ಸಾಕಷ್ಟು ನೆಮ್ಮದಿಯನ್ನು ಕೊಡ್ತದೆ. ಒಟ್ಟಾರೆ ತುಲಾರಾಶಿಯವರಿಗೆ ಅಭ್ಯುದಯ ಕಾಲವಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಸ್ಥಾನಗಳಿಗೆ ಹೋಗೋದರಿಂದ, ಅದರಲ್ಲೂ ಅನ್ನಪೂರ್ಣೇಶ್ವರಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುವಂತಹ ಲಕ್ಷಣಗಳು. ವ್ಯಾಪಾರ ನಷ್ಟವೂ ಪರಿಹಾರವಾಗ್ತದೆ, ವ್ಯಾಪಾರ ಅಭ್ಯುದಯ ಒಳ್ಳೆಯದಾಗುವಂತಹ ಲಕ್ಷಣ. ದೋಷಕ್ಕೆ ಪರಿಹಾರ ರೂಪವಾಗಿ ಶುಕ್ರ ಶಾಂತಿಯನ್ನು ಮಾಡಿಕೊಳ್ಳಿ. ಕಷ್ಟ ನಿವಾರಣೆಗಾಗಿ ಅನ್ನಪೂರ್ಣೇಶ್ವರಿ ಮಂದಿರಕ್ಕೆ ಹೋಗಿ ಬನ್ನಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ತುಲಾರಾಶಿಯವರು ವಿಶೇಷವಾಗಿ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡುವುದರಿಂದ ಕ್ಷೇಮ ಉಂಟಾಗ್ತದೆ. ಇದು ನೋಡಿ, ವೈಜಯಂತಿ ಮಾಲೆ ಲಕ್ಷ್ಮೀ ಪ್ರಾಪ್ತಿಗೆ ಅತಿ ಅವಶ್ಯಕವಾಗಿರ್ತಕ್ಕಂಥದ್ದು. ಮನೆಯಲ್ಲಿ ವೈಜಯಂತಿ ಮಾಲೆಯನ್ನು ಇಡಬಹುದು, ವೈಜಯಂತಿ ಕಾಳುಗಳನ್ನು ಇಡಬಹುದು, ಅಥವಾ ನೀವೇ ವೈಜಯಂತಿ ಮಾಲೆಯನ್ನು ಧಾರಣೆ ಮಾಡಬಹುದು. ಹಣಕಾಸುಗಳು ನಿಮ್ಮನ್ನು ಹುಡ್ಕೊಂಡು ಬರಬೇಕು, ಅದಕ್ಕೋಸ್ಕರವಾಗಿ ಈ ಮಾಲೆ ಮಾಡ್ಕೊಳ್ಳಿ. ಶುಭವಾಗುತ್ತೆ, ಒಳ್ಳೆಯದಾಗಲಿ. ವೀಕ್ಷಕರೇ, ಇದು ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಂಬರ್ಗಳು ಕೆಳಗೆ ಬರ್ತಾ ಇದೆ, ಅದನ್ನು ಉಪಯೋಗಿಸ್ಕೊಳ್ಳಿ. ಕಾಮೆಂಟ್ ಬಾಕ್ಸಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಹಾಕಿ, ಪರಿಹಾರವನ್ನು ನೋಡೋಣ. ಶುಭವಾಗಲಿ. ಶುಭವಸ್ತು.